ಲೈಟ್ ಆಫ್ ಮಾಡ್ರಿ. ಸರ್ ಒಂದೇ ನಿಮಿಷ ಪ್ರಮುಖ ವಿಚಾರಗಳು ಗ್ಯಾರಂಟಿ ಗ್ಯಾರಂಟಿ ಆನಂದಣ್ಣ ಲೋಗ ಸ್ವಲ್ಪ ಡೌನ್ ಮಾಡೋಣ ಗ್ಯಾರಂಟಿದು. ಆಯ್ತು 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 ಉಪ್ಪಣ ಅಂತ ಅದಿನ್ನೂ ಎಲ್ಲ ಒಬ್ಬಂದೇ ಐತಲ್ಲೇ. ನನ್ನನ್ನು ಹೈಕಮಾಂಡ್ ಕರೆಸಿದ್ರು ಇವತ್ತು. ನನ್ನ ಅಭಿಪ್ರಾಯವನ್ನು ಕೇಳಿದ್ದಾರೆ. ಅಭಿಪ್ರಾಯ ಕೇಳಿದಂಥ ಸಂದರ್ಭದಲ್ಲಿ ನಾನು ಮೊದಲು ನಿಮಗೆಲ್ಲ ಏನು ಹೇಳಿಕೆ ಕೊಟ್ಟಿದ್ದೆ ಅದಕ್ಕೆ ಬದ್ಧವಾಗಿದ್ದೇನೆ. ನನಗೆ ಒಂದು ಬದಲಾವಣೆ ಬೇಕು ನಮ್ಮೆಲ್ಲರಿಗೂ ಕೂಡ. ಮುಂದೆ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕು. ನಾವೆಲ್ಲರೂ ಕೂಡ ಕಾಂಗ್ರೆಸ್ಸಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವೆಲ್ಲರೂ ಕೂಡ ಏನಾದ್ರೂ ಬೆಳವಣಿಗೆ ನೋಡಬೇಕಂತ ಹೇಳಿದ್ರೆ ಒಂದು ಬದಲಾವಣೆ ಬೇಕು. ಸೊ ಶಿವಕುಮಾರ್ ಅವರು ಸಾಕಷ್ಟು ಇದರಲ್ಲಿ ಹೋರಾಟ ಮಾಡಿದ್ದಾರೆ, ಸಂಘಟನೆ ಮಾಡಿದ್ದಾರೆ. ಪಕ್ಷವನ್ನು ಈ ಮಟ್ಟಕ್ಕೆ ಇವತ್ತು 140 MLAಗಳನ್ನು ಮಾಡಲಿಕ್ಕೆ ಅವ್ರ ಶ್ರಮ, ಬೆವರು, ಹೋರಾಟ ಎಲ್ಲವೂ ಕೂಡ ಇದೆ. ಅವ್ರಿಗೆ ಇವತ್ತು ಒಂದು ಅವಕಾಶ, ಸೂಕ್ತವಾದ ಸಮಯ ಇದು. ಮುಂದಕ್ಕೆ ನಮಗೆ 2028ಕ್ಕೆ ಸರ್ಕಾರ ಬರಲಿಕ್ಕೆ ಒಂದು ಒಳ್ಳೆ ಸುಗಮವಾದಂಥ ಹಾದಿ ಆಗ್ತದೆ. ಅವ್ರಿಗೆ ತಾವು ಮಾಡಿಕೊಡಿ ಅಂದ್ಬಿಟ್ಟು ಅವ್ರಿಗೆ ನಾನು ಮನವಿ ಮಾಡ್ತೀನಿ. ಸರ್ ಏನು ಹೇಳಿದ್ರು ಸರ್ ಮಾಡ್ತೀವಿ, ನೀವೆಲ್ಲರೂ ಹಿಂಗೆಲ್ಲರೂ ಮೀಡಿಯಾದಲ್ಲಿ ಮಾತಾಡಬಾರ್ದು ಅಂತ ಹೇಳ್ತಾರೆ. ಮಾತಾಡಬೇಕಾಗ್ತದೆ, ನಾವು ಹೇಳ್ತೀವಿ. ನಮ್ಮ ಜಿಲ್ಲೆಯವರು ತಾವು ಕೂಡ ಗಮನಿಸಿದ್ದೀರಿ, ಅವ್ರ ಜೊತೆ ತಾವು ಕೂಡ ಕೆಲಸ ಮಾಡಿದ್ದೀರಿ, ಸ್ವತಂತ್ರ ನಡಿಗೆ ನೋಡಿದ್ದೀರಿ, ಮೇಕೆದಾಟು ಹೋರಾಟ ನೋಡಿದ್ದೀರಿ, ಭಾರತ್ ಜೋಡೋ ನೋಡಿದ್ದೀರಿ, ಆರೋಗ್ಯ ಹಸ್ತ ನೋಡಿದ್ದೀರಿ. ಅವರಿಗೆ ನೀವು PCC ಅಧ್ಯಕ್ಷರು ಮಾಡಿದಂಥ ಸಂದರ್ಭದಲ್ಲಿ ಎಷ್ಟು ನಂಬರ್ ಇತ್ತು ಅದನ್ನು ನೋಡಿದ್ದೀರಿ. ಅದಾದ ನಂತರ ಕೋವಿಡ್ ಸಂದರ್ಭದಲ್ಲಿ ಏನೆಲ್ಲ ಹೋರಾಟ ಮಾಡಿದ್ರು, ಯಾವ ರೀತಿ ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ ತಿರುಗಿಡಿದ್ರು, ಶವ ಸಂಸ್ಕಾರ ಯಾವ ರೀತಿ ಮಾಡಿದ್ರು, ಆವತ್ತಿನ ಸಂದರ್ಭದಲ್ಲಿ ರೋಡಲ್ಲಿ ಯಾರಿದ್ರು, ಯಾವ ರೀತಿ ಜನಕ್ಕೆ ಒಂದು ಉತ್ತಮವಾದಂಥ ಇದನ್ನು ನ್ಯಾಯವನ್ನು ಕೊಟ್ಟಿದ್ರು, ಎಲ್ಲ ನೀವೆಲ್ಲ ಗಮನಿಸಿದ್ದೀರಿ. ಸೊ ಆ ಒಂದು ನಿಟ್ಟಿನಲ್ಲಿ ನಾವಿವತ್ತು ನಿಮಗೆ ಒಂದು ಬದಲಾವಣೆ ಕೇಳ್ತಾ ಇದ್ದೀವಿ. ನಾವು ಸಿದ್ದರಾಮಯ್ಯನವರ ಭಾಳ ಆತ್ಮೀಯರು, ನಾವೆಲ್ಲರೂ ಕೂಡ ಅವ್ರಿಗೂ ಅವಕಾಶ ಕೊಟ್ಟಿದ್ದೀವಿ. ಮೊದಲು 5 ವರ್ಷ ಇದ್ದರು, ಈಗೂ 2.5 ವರ್ಷ ಇದ್ದರೆ ನಮಗೊಂದು 2.5 ವರ್ಷ ಅವಕಾಶ. ನಮ್ಮ ಜಿಲ್ಲೆಯವರು, ನಮ್ಮವರು, ಒಳ್ಳೆಯ ಒಂದು ಸಂಘಟನೆಗಾರರು, ಹೋರಾಟಗಾರರು ಇವತ್ತೊಂದು ಸಂದರ್ಭದಲ್ಲಿ ಅವ್ರು ಕೊಟ್ಟರೆ ಮುಂದಕ್ಕೆ ಎಲ್ರಿಗೂ ಕೂಡ ಒಳ್ಳೆಯದಾಗ್ತದೆ. ಮುಂದೆ ನಾವು ಸರ್ಕಾರ ನೋಡ್ಬೋದು ಅನ್ನೋ ಉದ್ದೇಶದಿಂದ ನಾನು ಮನವಿಯನ್ನು ಮಾಡಿದ್ದೀನಿ. ಅದಕ್ಕೆ ಸ್ಪಂದನೆ ಚೆನ್ನಾಗಿ ಮಾಡಿದರೆ ಆಯಿತು, ನಾವೆಲ್ಲ ಅದು ತೀರ್ಮಾನ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಮನವಿಗಲ್ಲ, ಪದೇ ಪದೇ ನಾವೆಲ್ಲರೂ ಕೂಡ ಈ ರೀತಿ ನಾವೆಲ್ಲರೂ ಕೂಡ ಪಕ್ಷದಲ್ಲಿ ಭಿನ್ನಾಭಿಪ್ರಾಯ ಮಾಡಬಾರ್ದು ಅಂತ ಹೇಳಿದ್ರು. ಸೊ ಬೇರೆಯವ್ರುಗಳಿಗೆ ನನಗೂ ಹೇಳಿ ಅಂತ ಹೇಳಿದ್ದೀನಿ. ಅದನ್ನೇ ಇವತ್ತು ಮಾಡ್ತೀವಿ ಅಂತ ಹೇಳಿದ್ದಾರೆ. ಎಲ್ರಿಗೂ ನಾವೆಲ್ಲ ಅದಕ್ಕೆಲ್ಲ ತೀರ್ಮಾನ ತಗೊಳ್ತೀವಿ. ನಾವು ಏನು ಮಾಡಬೇಕಂತ ಹೈಕಮಾಂಡಲ್ಲಿದೆ. ಹೈಕಮಾಂಡ್ ನೋಡಿ, ನನಗೆ ಆಶಾ ಭಾವನೆ ಇದೆ. ಅವರು ಮಾತಾಡಿದಂಥ ರೀತಿ ನೀತಿ ನೋಡಿದ್ರೆ ನಮಗೆ 200% ಬದಲಾವಣೆ ಮಾಡಿ ಒಂದು ಸೂಕ್ತವಾದಂಥ ನ್ಯಾಯ ನಮ್ಮೆಲ್ಲೂ ಕೂಡ ಕೊಡ್ತಾರೆ ಅಂತ ಹೇಳಿ ಆಶ್ವಾಸ ಮಾಡ್ತಾರೆ. ಇಲ್ಲಿ ಕೇಳಿ ನೋಡಿ, ಶಿವಕುಮಾರ್ ಅವ್ರಿಗೆ ಸಾಕಷ್ಟು ಬೆಂಬಲ, ಶಾಸಕರ ಬೆಂಬಲನೂ ಇದೆ, ಹೈಕಮಾಂಡ್ ಬೆಂಬಲನೂ ಇದೆ, ಅವ್ರಿಗೆ ಆ ಶಕ್ತಿನೂ ಇದೆ. ಆ ಒಂದು ಬೇಕಾದಷ್ಟು ರೀತಿಯಲ್ಲಿ ಅವ್ರ ಕ್ವಾಲಿಟಿ ಎಲ್ಲ ರೀತಿಯಲ್ಲೂ ಕೂಡ ಅವರೆಲ್ಲರೂ ಕೂಡ ಶಕ್ತರಾಗಿದ್ದಾರೆ ಅಂತ ಹೇಳಬಲ್ಲೆ ನಾವು.